ನಾಯಕನ ಮದುವೆ ಆಗ್ತದೆ. ಹೌದು, ಸಖತ್ ಖುಷಿ ಆಗುತ್ತೆ. ಆ್ಯಂಡ್ ನಾನು ಗೆಸ್ಟ್ ಅಲ್ಲ, ನಾನು ಆರ್ಗನೈಸರು. ನೀವು ಬಲವಂತ ಮಾಡಿದಕ್ಕೆ ಬಂದು ಮಾತಾಡ್ತಾ ಇದ್ದೀನಿ. ನಾನು ಗೆಸ್ಟ್ಗಳನ್ನ ಕರ್ಕೊಂಡೋಗಿ ಬಿಡ್ತಾ ಇದ್ದೀನಿ. ಬಟ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ಈ ಥರ ಮದುವೆ ಆಗ್ತಾ ಇರೋದಂತೂ ಇನ್ನೂ ಹೆಮ್ಮೆ. ಯಾಕಂದರೆ ಅವ್ರು ಬಂದಂಥ ರೀತಿ, ಇವಾಗ ಮದುವೆ ಆಗೋಂಥ ಇದು ಎಲ್ಲ ಸಿಕ್ಕಾಪಟ್ಟೆ ಖುಷಿ. ಸೊ ಎಷ್ಟು ಬಂದಿರೋ ಫೋನ್ ಮಾಡ್ತಿದ್ದಾರೆ, ನಾನು ಕರ್ಕೊಂಡೋಗಿ ಜೋಡಿ ಬಗ್ಗೆ ಹೇಳಿ. ಸಿಕ್ಕಾಪಟ್ಟೆ ಒಳ್ಳೆ ಜೋಡಿ. ಆ್ಯಂಡ್ ಅವ್ರ ಒಡನಾಟನೂ ಇರೋದ್ರಿಂದ ತುಂಬ ವೆಲ್ ಎಜುಕೇಟೆಡ್ ಅವರು. ವೆರಿ ಹಂಬಲ್ ಪರ್ಸನ್. ಆ್ಯಂಡ್ ಅವರಿಬ್ಬರು ಜೋಡಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಈಗ 4 ರಿಂದ 5 ಗಂಟೆ ಅಲ್ಲ, 5 ದಿನದಿಂದ ನಿದ್ದೆಗೆಟ್ಟು ಕೆಲಸ ಮಾಡಿದ್ದೀವಿ. ಇಲ್ಲ, ಈಗ ನಮ್ಗೆ ಸೆಟ್ ಅಷ್ಟೇ ಕಾಣಿಸ್ತಾ ಇರೋದು. ಈಗ ಒಳಗೆ ಹೋದ್ಮೇಲೆ ಮದುವೆ ಕಾಣಿಸ್ತಾ. ಏನಿಲ್ಲ, ಇಬ್ರು ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಮೈಸೂರಿನ ಹುಡುಗ, ಕಷ್ಟಪಟ್ಟು ಬೆಳೆದು ಬಂದ ಹುಡುಗ, ಬಡವ ರಾಸ್ಕಲ್ ಅಂತ ಏನು ಹುಡುಗ ಏನಿದಾನೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅನ್ನೋದು ಬಹಳ ಖುಷಿ ಆಗುತ್ತೆ. ವೆರಿ ನೈಸ್. ಬೆಸ್ಟ್ ಆಫ್ ಲಕ್ ಇಬ್ರಿಗೆ. ಹೇಗೆ ಅನಿಸ್ತು ಮದುವೆಗೆ ಬಂದಿದ್ದೀರಾ ಮೈಸೂರಿಗೆ? ಮೈಸೂರು ಹುಡುಗ ಮೈಸೂರಲ್ಲಿ ಮದುವೆ ಆಗ್ತಿದ್ದಾರೆ. ಇಲ್ಲ, ಸಖತ್ ಖುಷಿ ಆಗುತ್ತೆ. ಎಸ್ಪೆಷಲಿ ಡಾಲಿ ಅವರು ಬಂದಿರತಕ್ಕಂಥ ಹಾದಿ, ಕಷ್ಟಪಟ್ಟು ಯಾವುದು ಬೆಂಬಲ ಇಲ್ಲದೆ ತಮ್ಮ ಸ್ವಂತ ಶ್ರದ್ಧೆ ಶ್ರಮದಿಂದ ಬೆಳೆದು ಇವತ್ತು ಇಷ್ಟು ಅದ್ಧೂರಿಯಾಗಿ ಒಬ್ಬ ಮಹಾರಾಜನ ಥರ ಮೈಸೂರಲ್ಲಿ ಮದುವೆ ಆಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಡಾಲಿ. ಆ್ಯಂಡ್ ನಾನು ಕೂಡ ಡಾಲಿ ಇಬ್ಬರು ಒಟ್ಟಿಗೆ ಒಂದು ಸಾಂಗಲ್ಲಿ ಸ್ಕ್ರೀನ್ ಕೂಡ ಶೇರ್ ಮಾಡಿದ್ದೀವಿ ಒಟ್ಟಿಗೆ. ಸೊ ಆ ದಿನಗಳಲ್ಲಿ ಇದ್ದಂಥ ಡಾಲಿಗೂ ಇವತ್ತು ಇಷ್ಟು ಮಾತ್ರಕ್ಕೆ ಬೆಳೆದಿರೋದು ನೋಡಿದಾಗ ಭಾಳ ಖುಷಿ ಆಗುತ್ತೆ. ಅವನ ಸಾಂಸಾರಿಕ ಜೀವನ ಯಾವಾಗಲೂ ಚೆನ್ನಾಗಿರಲಿ, ಖುಷಿಯಾಗಿರಲಿ, 3 ಕಾಲ ಸುಖವಾಗಿ ಬಾಳಲಿ. ಜೊತೆಗೆ ವೃತ್ತಿ ಜೀವನದಲ್ಲಿ ಕೂಡ ಇನ್ನೂ ಎತ್ತರಕ್ಕೆ ಏರಲಿ. ಈಗಾಗಲೇ ಹೊರ ರಾಜ್ಯದಲ್ಲಿ ಕೂಡ ಹೆಸರು ಮಾಡ್ತಿದ್ದಾರೆ. ಭಾರತಾದ್ಯಂತ ಎಲ್ಲ ಕಡೆ ಹೆಸರು ಮಾಡಲಿ, ದಾಂಪತ್ಯ ಜೀವನ ಚೆನ್ನಾಗಿರಲಿ ಅಂತ ಅನ್ಸ್ತೀನಿ. ಒಳ್ಳೆಯದಾಗಲಿ ಡಾಲಿ. ಥ್ಯಾಂಕ್ ಯು.